ಟೆಕ್ನಾಲಜಿಯಲ್ಲಿ ಬಂದಿರಬಹುದು 3G 4G 5G, ಆದರೆ ಹೊಟ್ಟೆ ಹಸಿದಾಗ ನಮಗೆ ಬೇಕಾಗಿರೋದು ರೈತ ಕೊಡೋ ಗಂಜಿ. ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಬೇಕು ಅನ್ಕೋತಾರೆ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗಬೇಕು ಅನ್ಕೋತಾರೆ. ಆದರೆ ರೈತನ ಮಕ್ಕಳು ರೈತರಾಗಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಅರ್ಧ ಎಕರೆ ಜಾಗದಲ್ಲೇ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರೋ ರೈತ ಪರ ಚಿಂತಕ, ಸಮಾಜ ಸೇವಕ, SKF ಬ್ರ್ಯಾಂಡ್ನ ಮಾಲೀಕ ಡಾಕ್ಟರ್ ರಾಮಕೃಷ್ಣ ಆಚಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಹತ್ರ ತುಂಬ ಹಲವಾರು ಬರ್ಡ್ಗಳು ಇದರಲ್ಲಿ ನಮ್ಮಲ್ಲಿದೆ. ನಮಗೆ ಇದೇ ಮಕ್ಕಳು, ನಮ್ಮ ಎಲ್ಲ ಎಫೆಕ್ಷನ್ ಅಂದರೆ ನಮ್ಮ ಹಂಚಿಕೊಳ್ಳಿಕ್ಕೆ ಪ್ರೀತಿಯಲ್ಲಿ ಈ ದನಗಳು, ಬರ್ಡ್ಸು, ಬೇರೆ ಬೇರೆ ಪ್ರಾಣಿಗಳು, ಹಾರ್ಸು ಎಲ್ಲ ನಮ್ಮ ಒಂದು ಕುಟುಂಬ ಇದ್ದಾಗೆ ಅಲ್ಲಿ. ಮೊದಲನೇದು ಸರ್ ಏನ್ಷಿಯಂಟ್ ವಿಲೇಜ್. ಆವತ್ತಿನ ಜೀವನ ಶೈಲಿಯೇ ಒಂದು ದೊಡ್ಡ ಮೆಡಿಟೇಷನು, ಹೆಲ್ತಿ ಇದಕ್ಕೆ ಇದಾಗಿತ್ತು. ಅದನ್ನು ರೀಬಿಲ್ಡ್ ಮಾಡಬೇಕನ್ನೋ ನಮ್ಮ ಕಲ್ಪನೆ. ಅಮೇರಿಕಾ ಬೇಡ, UK ಬೇಡ, ಬೆಂಗಳೂರು ಬೇಡ, ಯಾವ ಸಾಫ್ಟ್ವೇರ್ ಬೇಡ. ಒಬ್ಬ ರೈತನ ಮಗ 1 ಎಕರೆ ತಂದೆ ಜಾಗ ಇದ್ದರೆ ಅವ ಇಲ್ಲೇ 1 ಕೋಟಿಯನ್ನು ಸಂಪಾದಿಸ್ಬೋದು ಅಂತ ಒಂದು ಸ್ಲೋಗನ ತರ್ತಾ ಇದ್ದೀವಿ. ಆ ನಾಗವನ ಹತ್ರ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಸರ್. ಯಾವ ಡಿಸಿಗ್ನೇಷನ್ ಇಲ್ಲದೆ ನಾವು ನ್ಯಾಚುರಲ್ ಆಗಿ ಪ್ರಕೃತಿಯೊಟ್ಟಿಗೆ ಬೆರೆಯುವುದೇ ಒಂದು ದೊಡ್ಡ ಮೆಡಿಟೇಷನು. ಅದಕ್ಕೆ ನಾವು ಗೋಗಳೊಟ್ಟಿಗೆ ನಾವು ಹೋಗಿ ಬೆರಿಬಹುದು, ನಾಗ ಬಂದು ಬೆರಿಬಹುದು, ತರಕಾರಿ ಬೆಳೆಸಬಹುದು, ಪ್ರಾಣಿ ಪಕ್ಷಿಯೊಟ್ಟಿಗೆ ಬೆರಿಬಹುದು. ಪರಿಸರದ ಬೆರೆಯುವುದೇ, ನಾವು ಅದರಲ್ಲಿ ಲೀನವಾಗಿರುವುದೇ ಅದು ಮೆಡಿಟೇಷನ್. ನಮ್ಮ ಒಂದು ಕಲ್ಪನೆ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಹೇಳಿ, ನೀವು ಗೋಧಾಮದಲ್ಲೇ ಇರ್ತೀರಾ, ಹೇಗೆ ಕೇರ್ ಮಾಡ್ತೀರಾ ಕಂಪ್ಲೀಟ್ ಪರಿಸರನ? ಈ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಮನುಷ್ಯರ ಜೊತೆ ಬೆರೆಯೋದಕ್ಕಿಂತ ಇದ್ರ ಜೊತೆ ಬೆರೆತ್ರೇನೆ ತುಂಬಾ ಖುಷಿ ಆಗ್ತದೆ. ನಾವು ಹುಷಾರಿಲ್ಲ ಅಂದ್ರೆ ಅದಕ್ಕೆ ಗೊತ್ತಾಗ್ತದೆ. ಆ ಥರ ಅಷ್ಟು ಪ್ರೀತಿ ಕೊಡ್ತಾವ ಅವು. ಡಾಕ್ಟರ್ ರಾಮಕೃಷ್ಣ ಆಚಾರ್ ಅವರಿಗೆ ಜಾನ್ವಿ ಚಾನೆಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವರೊಬ್ಬರೇ ಅಷ್ಟೇ ಅಲ್ಲ, ರಾಮಕೃಷ್ಣ ಆಚಾರ್ ಅವರ ಜೊತೆಗೆ ಬಹಳ ಬ್ಯೂಟಿಫುಲ್ ಆಗಿರೋ ಅವರ ಮಡದಿ ಕೂಡ ಇದ್ದಾರೆ. ನಾನು ನಿಮ್ಮ ಇಂಟ್ರಡಕ್ಷನ್ನ ಕೊಟ್ಟೆ, ನೀವು ಅವ್ರ ಇಂಟ್ರಡಕ್ಷನ್ನ ಕೊಡಿ. ನಾನು ಕಾಣುವ ಕನಸನ್ನು ಅವರು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಇದು ಮಾಡ್ಕೊಳ್ತಾರೆ. ನನ್ನ ಜೊತೆಯಲ್ಲಿ ಅವರೆಲ್ಲದರಲ್ಲಿಯೂ ಸ್ಪಂದಿಸ್ತಾರೆ. ಅದೇ ದೊಡ್ಡ ಒಂದು ಇಂಟ್ರಡಕ್ಷನ್ ಅಂತ. ಸೊ ಅಂದರೆ ಅವರ ಹೆಸರು ಹೇಳ್ಬಿಡಿ ಸರ್. ಸವಿತಾ ಆರ್ ಆಚಾರ್. ಓಕೆ, ಸವಿತಾ ಆರ್ ಆಚಾರ್ ಅವರು ಇದ್ದಾರೆ. ಡಾಕ್ಟರ್ ರಾಮಕೃಷ್ಣ ಆಚಾರ್ ಅವ್ರು ಹೇಳಿದ ಹಾಗೆ ಅವರ ಕನಸನ್ನು ಸಾಕಾರ ಮಾಡೋದ್ರಲ್ಲಿ ಮೊದಲ ಹೆಜ್ಜೆ ಇಟ್ಟಿರೋದು ಸವಿತಾ ಮ್ಯಾಮ್. ಸವಿತಾ ಮ್ಯಾಮ್, ನಿಮಗೂ ಕೂಡ ಜಾನ್ವಿ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಓಕೆ, ಸೊ ಇಬ್ಬರೇ ಜೊತೆಗೆ ಇನ್ನೂ 2 ಬ್ಯೂಟಿಫುಲ್ ಬರ್ಡ್ಸ್ ಇದೆ ಸರ್. ಅವರಿಬ್ರು ಇಂಟ್ರೊಡಕ್ಷನ್ ನೀವೇ ಕೊಟ್ಬಿಡಿ, ಇಲ್ಲ ಮ್ಯಾಮ್ ನೀವೇ ಹೇಳ್ಬಿಡಿ. ಚಿಂಕಿ ಮತ್ತೆ ಮಿಂಕಿ ಅಂತ, ನಾನು ಅದನ್ನು ಪ್ರೀತಿಯಲ್ಲಿ ಚಿಂಕಿ ಮಿಂಕಿ ಅಂತ ಕರೀತೇನೆ. ಕರೆತಪೇಟೆಗೆ ಅದು ಬರ್ತದೆ ಜೊತೆಗೆ, ಎಲ್ಲ ಸುತ್ತಾಡ್ತಾ ಇರ್ತೀವಿ ಅದ್ರ ಜೊತೆಗೆ. ತುಂಬಾ ಖುಷಿ ಕೊಡ್ತದೆ. ಅದ್ ನೋಡಿದ್ರೆ ಎಲ್ಲಿ ಕಚ್ಬಿಡುತ್ತೋ ಅನ್ಸುತ್ತೆ, ಬಟ್ ಏನು ಮಾಡಲ್ಲ. ತುಂಬಾ ಸೈಲೆಂಟ್, ತುಂಬಾ ಸೈಲೆಂಟ್, ಯಾರ ಹತ್ರ ಬೇಕಿದ್ರೂ ಹೋಗ್ತದೆ ಅದು. ನಮ್ಮ ಹತ್ರ ತುಂಬಾ ಹಲವಾರು ಬರ್ಡ್ಗಳು ಇದರಲ್ಲಿ ನಮ್ಮಲ್ಲಿದೆ. ನಮಗೆ ಇದೇ ಮಕ್ಕಳು, ನಮ್ಮ ಎಲ್ಲ ಎಫೆಕ್ಷನ್ ಅಂದರೆ ನಮ್ಮ ಹಂಚಿಕೊಳ್ಳಿಕ್ಕೆ ಪ್ರೀತಿಯಲ್ಲಿ ಈ ದನಗಳು, ಬರ್ಡ್ಸು, ಬೇರೆ ಬೇರೆ ಪ್ರಾಣಿಗಳು, ಹಾರ್ಸು ಎಲ್ಲ ನಮ್ಮ ಒಂದು ಕುಟುಂಬ ಇದ್ದಾಗೆ ಅಲ್ಲಿ. ಹಾಗೆ ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429, 9742883999. ಮ್ಯಾಮ್ ಕೂಡ ತುಂಬಾ ಸಾಫ್ಟ್ ಇದ್ದಾರೆ ಸರ್, ಬರ್ಡ್ಸ್ ತರಾನೇ. ತುಂಬಾ ಲಕ್ಕಿ ಸರ್ ನೀವು. ಖಂಡಿತ. ಓಕೆ, ಸೊ ತುಂಬಾ ಖುಷಿ ಆಗುತ್ತೆ ನನಗೆ. ಈ ಗೋಧಾಮ ಅನ್ನೋದೇನು ಹೊಸದಲ್ಲ, ಬಹಳ ವರ್ಷಗಳಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ನನಗೆ ಬಂದಾಗ ಅನ್ಸೋದು ಸರ್,
ನೀವೆಷ್ಟು ಪುಣ್ಯವಂತರು ಅಂತ. ಅಂದರೆ ನಾವು ಈ ಥರದೊಂದು ಪೀಸ್ ಜಾಗ ಹುಡುಕೊಂಡು ನಮ್ಗೆ ವೆಕೇಶನ್ ಇದ್ದಾಗ ಹೋಗ್ತೀವಿ, ಒಂದು 2-3 ದಿವಸ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ನೀವು ಇದೇ ಜಾಗದಲ್ಲಿ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನೀವು ಪುಣ್ಯವಂತರು ಸರ್. ಈ ಗೋಧಾಮ ಇದರ ಹುಟ್ಟಿನ ಬಗ್ಗೆ ಇದು ಶುರು ಆಗಿದ್ದು ಹೇಳಿ ಸರ್. ಮೇಡಮ್, ನಮಗೆ ನಾನು ಒಂದು ಕೃಷಿಗೆ ಸಂಬಂಧಪಟ್ಟಂಥ ನಾವು ಮೆಷಿನ್ ತಯಾರು ಮಾಡ್ತೀವಿ. ಅದನ್ನು ನಾವು ಹಲವಾರು ದೇಶಕ್ಕೆ ಒಂದು 27 ಕಂಟ್ರಿ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ. ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಇಸ್ರೇಲು, ಸೆಂಟ್ರಲ್ ಅಮೆರಿಕಾ, ಆಲ್ ಇಂಡಿಯನ್ ಅದರ್ ಕಂಟ್ರಿ, ನೈಬರ್ ಕಂಟ್ರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಎಲ್ಲರೂ ರೈತರು ತುಂಬ ಅಲ್ಲಿ ಲೀಡರು, ಅಲ್ಲಿ ಗೌರ್ಮೆಂಟನ್ನು ಲೀಡ್ ಮಾಡ್ತಾರೆ. ನಮ್ಮಲ್ಲಿ ರೈತರಿಗೆ ಭಾಳ ಕನಿಷ್ಠ ಸ್ಥಾನ ಇದೆ. ಅವನಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ರೈತನ ಮಕ್ಕಳು ರೈತರಾಗ್ತಾ ಇಲ್ಲ. ಕರೆಕ್ಟ್. ಆಮೇಲೆ ರೈತನ ಜಾಗ ಸೇಲ್ ಮಾಡಿ ಸೈಟ್ ಮಾಡ್ತಾ ಇದ್ದೀವಿ. ನಾವು ಹಣದಿಂದ ಹೋಗ್ತಾ ಇದ್ದೀವಿ. ದೇಶದ ಒಂದು ಅಭಿವೃದ್ಧಿಗೆ ಕೃಷಿ, ನೆಲ, ಜಲ, ಗಾಳಿ ಇದನ್ನೆಲ್ಲ ನಾವು ಪಾವಿತ್ರ್ಯತೆಯನ್ನು ಉಳ್ಕೊಳ್ಳೋದು ದೊಡ್ಡ ಇಂಪಾರ್ಟೆಂಟು. ನಾವು ಅದ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನೀವು ಅನುಭವಿಸಂತ ನಮಗೆ ಭೂಮಿ ಕೊಟ್ಟಿದ್ದಾನೆ. ಭೂಮಿಯಲ್ಲಿ ನಮ್ಮ ಬೇಕಾದ ಬೆಳಿಲಿಕ್ಕೆ ನೀರು ನಮ್ಮ ಅಗತ್ಯಕ್ಕೆ, ಗಾಳಿ ನಮ್ಮ ಅಗತ್ಯಕ್ಕೆ ಎಲ್ಲ. ನೋಡಿ, ಈಗ ಒಂದು ಗಿಡ ಒಂದು ಇದು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಕೊಡ್ತದೆ. ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಬಿಡ್ತಾ ಇದ್ದೀವಿ. ದೇವರು ಕೊಟ್ಟಂಥ ಒಂದು ಗಿಫ್ಟ್ ಇದು ಎಷ್ಟು ಅಮೂಲ್ಯ ಅಂತ. ಇದನ್ನು ನಾವು ಬೆಲೆ ಕೊಡ್ತಾ ಇಲ್ಲ. ನಾವು ದೇವರ ಹೆಸರಲ್ಲಿ, ಕಲ್ಚರ್ ಹೆಸರಲ್ಲಿ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಆಮೇಲೆ ಮುಂದಿನ ಬದುಕಿಗೆ ದೊಡ್ಡ ಥ್ರೆಟ್ ಇದೆ. 10 ವರ್ಷ ಹೋಗುವಾಗ ನಮ್ಮ ಹತ್ರ ಚಿನ್ನ ಇರ್ತದೆ, ಡೆಪಾಸಿಟ್ ಇರ್ತದೆ, ಸೈಟ್ ಇರ್ತದೆ, ಎಲ್ಲ ಇರ್ತದೆ. ತಿನ್ನಲಿಕ್ಕೆ ಆಹಾರ ಇರುವುದಿಲ್ಲ. ಬದುಕುವಂಥ ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆಗುವುದಿಲ್ಲ. ನಾವು ಇದೆಲ್ಲ ಹಾಳು ಮಾಡಿ ಇಡ್ತೀವಿ. ಅದಕ್ಕೆ ಒಂದು ಮೆಸೇಜು, ನೆಕ್ಸ್ಟ್ ಜನ್ರೇಷನ್ ಇದನ್ನು ಅಳವಡಿಸ್ಕೊಳ್ಬೇಕು. ಇನ್ನೊಂದು ಹುಡುಗಿ, ನಾನೊಂದು 10,000 ಒಂದು ಮಕ್ಕಳು ನಾನು ಇಂಟರ್ವ್ಯೂ ಮಾಡಿದೆ. ಅದರಲ್ಲಿ ಯಾರು ಕೂಡ ಹುಡುಗ ರೈತ ಆಗ್ತಾ ಹೇಳಲಿಲ್ಲ, ಒಂದು ಹುಡುಗಿ ರೈತನ ಮದುವೆ ಆಗ್ತಾ ಹೇಳಲಿಲ್ಲ. ಇದು ದೊಡ್ಡ ಒಂದು ಸರ್ಪ್ರೈಸ್. ಅದೇ ಅದರ್ ಕಂಟ್ರಿಯಲ್ಲಿ ರೈತ ಅನ್ನೋನು ಶ್ರೇಷ್ಠ, ಅವನಿಗೆ ತುಂಬ ಇದು ರೆಸ್ಪೆಕ್ಟ್ ಇದೆ. ಇಲ್ಲಿ ಅದಿಲ್ಲ. ಹಾಗೆ ರೈತ ಕೂಡ ಒಂದು ಕಾರ್ಪೊರೇಟ್ ಸ್ಟ್ಯಾಂಡ್ ಬರಬೇಕಂತ. ಈಗ ಒಂದು ಅಪೋಲೋ ಹಾಸ್ಪಿಟಲು, ಮೆಡಿಕಲ್ ಸೈನ್ಸ್ ಹಾಗೆ, ಎಜುಕೇಷನ್ ಇದು ಹಾಗೆ, ಸಾಫ್ಟ್ವೇರ್ ಹಾಗೆ, ಇನ್ಫೋಸಿಸ್ ಅಂದರೆ ಗ್ರೇಟ್ ಅಂತ, ಅಪೋಲೋ ಹಾಸ್ಪಿಟಲ್ ಅಂದರೆ ಗ್ರೇಟ್ ಅಂತ, ರಾಮಯ್ಯ ಕಾಲೇಜ್ ಅಂದರೆ ಗ್ರೇಟ್ ಅಂತ. ಹಾಗೆ ರೈತ ಕೂಡ ಆ ಕಾರ್ಪೊರೇಟ್ ಸ್ಟ್ಯಾಂಡಿಗೆ ಬಂದಾಗ ಈ ನೆಕ್ಸ್ಟ್ ಜನ್ರೇಷನ್ ಅದನ್ನು ಅಳವಡಿಸ್ಕೊಳ್ತಾರೆ ಅನ್ನೋದು ನನ್ನ ಒಂದು ಕಲ್ಪನೆ. ಹೆಸರಿಗೆ ಮಾತ್ರ ರೈತ ದೇಶದ ಬೆನ್ನೆಲುಬು ಹಾಗೆ ಹೇಗೆ ಅಂತ ಭಾಷಣಗಳಿಗೆ ಮಾತ್ರ ಸೀಮಿತ ಆಗಿದೆ ಹೊರತು ಅವ್ರಿಗೆ ಸಿಗಬೇಕಾದಂಥ ಸ್ಥಾನಮಾನ ಹೇಗೆ ಸಿಗ್ತಾ ಅಲ್ವೋ ಅದೇ ರೀತಿ ಜನರ ಮನಸ್ಸಲ್ಲೂ ಅಷ್ಟೇ. ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಫಾರಿನ್ಗೆ ಹೋಗಬೇಕು ಅಂತಾರೆ ಹೊರತು ಯಾರು ರೈತ ಆಗಬೇಕು, ರೈತನ ಮದುವೆ ಆಗಬೇಕು ಅಂತ ಆ ಬಾಯಿಂದ ಬರೋದಿಲ್ಲ ಯಾರ ಬಾಯಲ್ಲೂ ಕೂಡ. ಸರ್, ಇನ್ನು ಈ ಗೋದಾಮದ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ 6 ಪ್ರಧಾನ ವಿಚಾರಗಳನ್ನ ನೀವು ತೊಗೊಂಡಿದ್ದೀರಾ, ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಮೊದಲನೇದು ಸರ್, ಏನ್ಷಿಯಂಟ್ ವಿಲೇಜ್. ಅಂದರೆ 1945 to 65 ಜೀವನಗಳು ನಾವು ನಮ್ಮ ತಾಯಿದು ಜೀವನ ನಾವು ಗಮನಿಸಿದ್ದೀವಿ. ಅದು ಇವತ್ತು ನಮ್ಮ ತಾಯಿ ಇದ್ದರೆ ಅವ್ರಿಗೆ 80 ವರ್ಷ, ಅವರ ಮಗಳಿಗೆ 60 ವರ್ಷ, ಅವರ ಮೊಮ್ಮಗಳಿಗೆ 40 ವರ್ಷ, ಇನ್ನು ಮಗು ಆ ಥರ. ಇವತ್ತು ಆ ಅಜ್ಜಿ ಇವರೆಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ತಿದ್ದಾಳೆ. ಆದರೆ ಬಾಕಿಯವ್ರಿಗೆಲ್ಲ ಈಗ ಆರೋಗ್ಯ ಸರಿ ಇಲ್ಲ. ಅವರ ಬಂದ ಜೀವನ ಶೈಲಿ ನೋಡುವಾಗ ಆವತ್ತಿನ ಜೀವನ ಶೈಲಿಯೇ ಒಂದು ದೊಡ್ಡ ಮೆಡಿಟೇಷನು, ಹೆಲ್ತಿ ಇದಕ್ಕೆ ಇದಾಗಿತ್ತು. ಅದನ್ನು ರೀಬಿಲ್ಡ್ ಮಾಡಬೇಕನ್ನೋ ನಮ್ಮ ಕಲ್ಪನೆ. ರೀಬಿಲ್ಡ್ ಮಾಡಬೇಕನ್ನೋದು 1945 ಜೀವನವನ್ನು ಈಗ ಪರಿಚಯ ಮಾಡಬೇಕು. ಅಂದರೆ ಮನೆ ಪಕ್ಕದಲ್ಲಿ ದನಗಳಿರಬೇಕು, ಕೃಷಿ ಮಾಡಬೇಕು. ಈ ಕೃಷಿ ಮಾಡಿ ಹಣ್ಣು ಹಂಪಲ ಫುಡ್ ಕೊಡುವವಳು ಹೀರೋಯಿನು, ಮತ್ತು ಒಂದು ಊರಿಗೆ ಏನಾದ್ರು ಹೆಲ್ಪ್ ಮಾಡುವವನು ಹೀರೋ. ಈ ದೃಷ್ಟಿಕೋನವನ್ನು ತರಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ.
ಒಳ್ಳೆ ಚಿಂತನೆ ಸರ್. ಎಲ್ಲರೂ ಇವಾಗ ಈ ಮಾಡ್ರನ್ನು ಟೆಕ್ನಾಲಜಿ ಹಿಂದೆ ಓಡ್ತಾ ಇದ್ದಾರೆ, ಬಟ್ ಆ ಏನ್ಷಿಯಂಟ್ ಲೈಫು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಚಿಂತನೆ ಬಂದಿದೆಯಲ್ಲ ಸರ್, ಅದು ನಿಜವಾಗ್ಲೂ ಕೂಡ ಗ್ರೇಟ್ ಸರ್. ಓಕೆ, ಅಂದರೆ ಹಿಂದಿಂದು ಈಗ ಒಂದು ಮನೆ ಅಂತ ಇದ್ದಾಗ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಒಟ್ಟಿಗೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಹರಟೆ ಹೊಡಿತಾ ಇದ್ರು, ಎಲ್ರಿಗೂ ಟೈಮ್ ಇತ್ತು. ಇವಾಗ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಈಗ ಹೆಂಗೆ ನಾವು ಮೆಜೆಸ್ಟಿಕ್ ಮೇಲೆ ಹೋಗಿ ಒಂದು ಡ್ರೋನ್ ಕ್ಯಾಮ್ರಾ ಇಟ್ಬಿಟ್ರೆ ಎಲ್ಲರೂ ಓಡ್ತಾ ಇದ್ದಾರೇನೋ ಅನ್ನೋ ಥರ ನಮಗೆ ವಿಜುವಲ್ಸ್ ಸಿಗುತ್ತೆ. ಅಂದರೆ ಯಾರಿಗೂ ಕೂಡ ಆ ಪ್ರೀತಿ, ಪರಸ್ಪರ ಮಾತುಕತೆ, ಆ ಹೊಂದಾಣಿಕೆ ಅದೆಲ್ಲೂ ನಮಗೆ ಕಾಣ್ತಾನೆ ಇಲ್ಲ. ಹೌದು, 40 ವರ್ಷ ಹಿಂದೆ ಒಂದು ತಾಯಿ ಏನು ಮಾಡ್ತಿದ್ಲು ಅಂದರೆ, ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಅವಳು ನನ್ನ ಮಗಳು ಈ ಜೀವನ ಮಾಡಬಾರ್ದು, ಅವಳು ಅಡ್ವಾನ್ಸ್ ಅಂದರೆ ಮಾಡರ್ನ್ ಲೈಫನ್ನು ಇದು ಮಾಡ್ಕೊಳ್ಬೇಕಂತ ಅವಳು ಅಳವಡಿಸ್ಕೊಂಡ್ಳು. ಅಲ್ಲಿಂದ ಬೆಂಗಳೂರು, ದುಬಾಯಿ, ಅಮೇರಿಕದ ಬಗ್ಗೆ ಎಲ್ಲ ಗಮನ ಹರಿತು. ಅಡ್ವಾನ್ಸ್ ಅಂದರೆ ಒಂದು ಮಾಡರ್ನ್ ಲೈಫ್ ಅಂತ ಅದನ್ನು ನಾವು ಲೈಕ್ ಮಾಡ್ಕೊಳ್ತು, ನಾವಲ್ಲಿ ಅದಕ್ಕೆ ಎಂಟ್ರ್ ಆಯಿತು. ಇದು ಏನಾಯ್ತು ಅಂತ ಹೇಳಿದರೆ, ಈಗ ಒಂದು ಹಳ್ಳಿಯಲ್ಲಿ ಜೀವನ ಮಾಡಬೇಕಾದ್ರೆ ಒಂದು 35,000 ಸಾಕು. 35,000 ರೂಪಾಯಿ ಇದ್ದರೆ ಒಂದು ಗಂಡ ಹೆಂಡತಿ ಆರಾಮ್ ಜೀವನ ಮಾಡ್ಬೋದು, ಮಕ್ಕಳು ಎಜುಕೇಷನ್ ಎಲ್ಲ ಒಂದು ಮಾಡ್ಲಿಕ್ಕೆ ಆಗ್ತದೆ. ಬೆಂಗಳೂರಿಗೆ ಹೋದರೆ ನಿಮಗೆ ಒಂದು 1 ಲಕ್ಷ ಬೇಕು, ಒಂದು ಫ್ಯಾಮಿಲಿ ಸಾಮಾನ್ಯ ಲೈಫ್ ಲೀಡ್ ಮಾಡಿ 1 ಲಕ್ಷ ಬೇಕು. ದುಬೈಗೆ ಹೋದರೆ ನಿಮಗೆ 3 ಲಕ್ಷ ಬೇಕು, ಅಮೇರಿಕ ಹೋದರೆ 6 ಲಕ್ಷ ಬೇಕು. ನಾವು ಅದನ್ನು ಹಿಡಿಲಿಕ್ಕೆ ಹೋಗ್ತಾ 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 ನರಕಕ್ಕೆ ಹೋಗ್ತಾ ಇದ್ದೀವಿ. ನಾನೊಂದು ಸೋ ಮೆನಿ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀವಿ. ಅಲ್ಲಿ ITI ಡಿಪ್ಲೊಮಾದ ಮಕ್ಕಳನ್ನು ನಮ್ಮ ಫ್ಯಾಕ್ಟ್ರಿಯಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕಿದೆ. ನಾವು 15-18 ಸಾವಿರ ಕೊಡ್ತೀವಿ ಅವರಿಗೆ. ಅವ್ರು ಬೆಂಗಳೂರಿಗೆ ಹೋಗ್ಬೇಕು ಅವರಿಗೆ. ಯಾಕೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದರೆ ಅಥವಾ ದುಬೈಲಿ ಇದ್ದೀನಿ ಅಂತ ಹೇಳಿದರೆ ನನ್ನ ಒಂದು ಡಿಗ್ನಿಟಿ ಅಥವಾ ಒಂದು ನನಗೆ ಒಂದು ರೆಕವರಿ ಸಿಗ್ತದೆ ಅನ್ನೋ ಒಂದು ಕಲ್ಪನೆ ಬಂದು ಬೆಳೆದ್ಬಿಟ್ಟಿದೆ. ನಾವು ಹೇಳೋದು ತಪ್ಪು. ನಾವು ಹೇಳೋದು ಹಳ್ಳಿಯಲ್ಲಿ ಜೀವನ ಇದೆ, ಹಳ್ಳಿಯಲ್ಲಿ ಜೀವನ ಮಾಡಬೇಕು, ಆರೋಗ್ಯವಾಗಿರಬೇಕು, ಹೆಲ್ತಿಯಾಗಿರಬೇಕು, ದೇಶಕ್ಕೆ ಕೊಡಬೇಕನ್ನುವ ದೃಷ್ಟಿಕೋನ. ನಾವು ಹೇಳೋದು ತಂದೆ ಒಬ್ಬ 1 ಎಕರೆ ಜಾಗ ಇದ್ದರೆ, ಹಳ್ಳಿ ಇದ್ದರೆ ಅವ ವರ್ಷಕ್ಕೆ 1 ಕೋಟಿ ಇಲ್ಲಿ ಗೈನ್ ಮಾಡ್ಬೋದು. ಅಮೇರಿಕ ಬೇಡ, UK ಬೇಡ, ಬೆಂಗಳೂರು ಬೇಡ, ಯಾವ ಸಾಫ್ಟ್ವೇರ್ ಬೇಡ. ಒಬ್ಬ ರೈತನ ಮಗ 1 ಎಕರೆ ತಂದೆ ಜಾಗ ಇದ್ದರೆ ಅವ ಇಲ್ಲೇ 1 ಕೋಟಿಯನ್ನು ಸಂಪಾದಿಸ್ಬೋದು ಅಂತ ಒಂದು ಸ್ಲೋಗನ ತರ್ತಾ ಇದ್ದೀವಿ. ಇದನ್ನು ಇಸ್ರೇಲ್ ಅವರು ಒಂದು 40 years ಬ್ಯಾಕ್ 1 ಸ್ಕ್ವೇರ್ ಫೀಟ್ $1 ನಾವು ಗೈನ್ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ರು. ನಮ್ಮದು ಇಲ್ಲಿ ಅದು 1 ಎಕರೆಗೆ 36 ಲಕ್ಷ ಆಗ್ತದೆ. ಇದು ನಾವು 1 ಎಕರೆಗೆ 1 ಕೋಟಿಯನ್ನು ವರ್ಷಕ್ಕೆ ಗೈನ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ವಿವರಕ್ಕೆ ಹೇಳ್ಬೋದು ನೆಕ್ಸ್ಟ್. ಏನ್ಷಿಯಂಟ್ ವಿಲೇಜ್ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ನಿಜವಾಗ್ಲೂ ಅದ್ಭುತವಾಗಿದೆ. ಅಂದರೆ ನಿಮ್ಮ ಒಂದು ಆ ಇಂಟೆನ್ಷನ್ ಇದೆಯಲ್ಲ ಸರ್, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ನು ನಮ್ಮ ಜನರಿಗೆ ಆ ಏನ್ಷಿಯಂಟ್ ವಿಲೇಜು ಆ ಪದ್ಧತಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇರೋವಂಥ ಒಂದು ನಿಮ್ಮ ಚಿಂತನೆನೇ ನಿಜವಾಗ್ಲೂ ಗ್ರೇಟ್ ಸರ್. ಅಂದರೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನನಗಿಲ್ಲಿ ಗೊತ್ತಾಗಿದ್ದು ಮೆಡಿಟೇಷನ್. ಆ ನಾಗವನ ಹತ್ರ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಸರ್. ಅಂದರೆ ಅದ್ರ ಬಗ್ಗೆ ಹೇಳೋದಾದರೆ ಸರ್. ಮೇಡಮ್ಮು, ನಾವು ಒಂದು ಇಲ್ಲಿ ಮನೆಯಲ್ಲೇ ಒಂದು ಗಾರ್ಡನ್, ಇದು ವೆಜಿಟೇಬಲ್ ಗಾರ್ಡನ್ ಮಾಡ್ತಾ ಇದ್ದೀವಿ. ನಾವು ಮೆಡಿಟೇಷನ್ ಅಂದರೆ ನಾವೇನೋ ಒಂದು ದೊಡ್ಡ ಒಂದು ಪ್ರಾರ್ಥನೆ ಮಾಡೋದು, ದೊಡ್ಡ ಒಂದು ಹೋಗಿ ನಾವು ಸ್ವಾಮಿಗಳ ಪ್ರವಚನ ಕೇಳೋದು, ಅಥವಾ ಜಿಮ್ಮಿಗೆ ಹೋಗೋದು, ಅದು ಏನೇನೋ ಅಂತ ಎಣಿಸಿದ್ದೀವಿ. ಹಿಂದಿನವರು ಅವರ ವೃತ್ತಿ ಜೀವನದಲ್ಲೇ ಬದುಕಿನಲ್ಲೇ ಆ ಮೆಡಿಟೇಷನ್ ಅನ್ನೋದು ಬಳಸ್ಕೊಂಡಿದ್ದಾರೆ. ನಾವು ಹೇಳೋದಂದರೆ ಗಂಡ ಹೆಂಡತಿ ವಾರದಲ್ಲಿ 1-2 ಗಂಟೆ ಮನೆಯ ಹೋಮ್ ಇದರಲ್ಲೇ ಒಂದು ಗಾರ್ಡನಲ್ಲಿ ವೆಜಿಟೇಬಲ್ ಬೆಳೆಸಿದರೆ ಅದೊಂದು ಎಸೆಟು. ಇಲ್ಲಿ ದನಗಳೊಟ್ಟಿಗೆ ಹೋಗಿ ನಾವು ಕಾಮನ್ ಪೀಪಲ್, ನಾವೀಗ ನನ್ನ ತಲೆಯಲ್ಲಿ ನಾನು ಮ್ಯಾನೇಜರು, ನಾನು ಒಬ್ಬ GM, ನಾನು ಚೇರ್ಮ್ಯಾನು, ನಾನು DC, AC, ಈ ಕಲ್ಪನೆಗಿಂತ ನಾನು ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತೇಳಿ ನಾವು ಕೆಲಸ ಮಾಡೋದೇ ದೊಡ್ಡ ಮೆಡಿಟೇಷನ್. ಯಾವ ಡಿಸಿಗ್ನೇಷನ್ ಇಲ್ಲದೆ ನಾವು ನ್ಯಾಚುರಲ್ ಆಗಿ ಪ್ರಕೃತಿಯೊಟ್ಟಿಗೆ ಬೆರೆಯುವುದೇ ಒಂದು ದೊಡ್ಡ ಮೆಡಿಟೇಷನು. ಅದಕ್ಕೆ ನಾವು ಗೋಗಳೊಟ್ಟಿಗೆ ನಾವು ಹೋಗಿ ಬೆರಿಬೋದು, ನಾಗ ಬಂದು ಬೆರಿಬೋದು, ತರಕಾರಿ ಬೆಳೆಸ್ಬೋದು, ಪ್ರಾಣಿ ಪಕ್ಷಿಯೊಟ್ಟಿಗೆ ಬೆರಿಬೋದು, ಪರಿಸರದ ಬೆರೆಯುವುದೇ, ನಾವು ಅದರಲ್ಲಿ ಲೀನವಾಗಿರುವುದೇ ಅದು ಮೆಡಿಟೇಷನ್. ನಮ್ಮ ಒಂದು ಕಲ್ಪನೆ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸೂಪರ್ ಆಗಿರೋ ಕಲ್ಪನೆ ಸರ್. ಮೆಡಿಟೇಷನ್ ಅಂದ್ರೆ ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗಿ ಧ್ಯಾನ ಮಾಡೋದು ಅಷ್ಟೇ ಅಲ್ಲ, ಕೌ ಕಡ್ಲಿಂಗು ಬದುಕಿನಲ್ಲೇ ಇರಬೇಕದು. ಹೌದು, ಅಲ್ಲಿ ಪಕ್ಷಿಗಳ ಜೊತೆ ಬೆರೆಯೋದು, ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅದೇ ಮೆಡಿಟೇಷನ್ ಅಂತ ಅಂದ್ರಿ ಅಲ್ಲ. ನಿಜವಾಗ್ಲೂ ಅದು ಬಹಳ ಉತ್ತಮವಾದಂತಹ ಕಲ್ಪನೆ ಸರ್.
ಇಲ್ಲಿ ಬಂದವರೆಲ್ಲ ಈ ಗಿಡಗಳು ನೋಡಿಕೊಂಡು ಇದು ಪ್ಲಾಸ್ಟಿಕ್ ಹೇಳ್ತಾರೆ. ಯಾಕೆ ಕೇಳಿದೆ ನಾನು ಮೊನ್ನೆ ಒಬ್ಬರ ಹತ್ರ, ಇಷ್ಟು ಕ್ಲಾರಿಟಿ, ಎಷ್ಟು ಗ್ರೀನರಿ ಬರುವುದು ಬೆಳೆಸದಲ್ಲಿ ಬರುವುದಿಲ್ಲ. ಸ್ವಲ್ಪ ಇದು ನೀವು ಎಷ್ಟು ಕೇರ್ ತಗೊಳ್ತೀರ ಅಂತ, ಅದಕ್ಕೆ ಎಷ್ಟು ಗೊಬ್ಬರ ಬೇಕು, ಎಷ್ಟು ನೀರು ಬೇಕು, ಆ ಥರ ಅಂತ. ನಿಜ, ಆ ಕೇರ್ ತಗೊಳ್ಳೋದ್ರಲ್ಲಿ ಮೇಡಮ್ ಪಾತ್ರ ಬಹಳ ದೊಡ್ಡದಿದೆ. ಮೇಡಮ್ನ ಮಾತಾಡಿಸ್ಬಿಡ್ತೀನಿ. ಮ್ಯಾಮ್, ಸರ್ ಹೇಳ್ದಾಗೆ ಇಷ್ಟು ಗ್ರೀನರಿ ಅಂದರೆ ಎಲ್ಲೂ ನಮಗೊಂದು ಒಣಗಿದ ಎಲೆ ಕಾಣಿಸೋದೇ ಇಲ್ಲ. ಆ ಗೊಬ್ಬರ ಜೊತೆಗೆ ಪ್ರೀತಿ ಹಾಕಿದ್ರೇ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಮ್ಯಾಮ್. ಅದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿರುತ್ತೆ. ಹೇಳಿ, ನೀವು ಗೋದಾಮದಲ್ಲೇ ಇರ್ತೀರ, ಹೇಗೆ ಕೇರ್ ಮಾಡ್ತೀರಾ ಕಂಪ್ಲೀಟ್ ಪರಿಸರನ? ನಾನೇನಂದರೆ ನನಗಿಂತ ತುಂಬ ಕೇರ್ ಮಾಡೋದು ಅವರೇ. ನಾನು ಅವ್ರು ಹೇಳಿದ ಇದನ್ನು ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತೇನೆ ಬಿಟ್ಟರೆ, ಒಂದು ಪ್ರತಿ ಗಿಡದಲ್ಲಿ ಗಿಡ ನೋಡುವಾಗ ಅವರಿಗೆ ಗೊತ್ತಾಗ್ತದೆ, ಓ ಇದಕ್ಕೇನೋ ಕಮ್ಮಿ ಆಗಿದೆ, ಓ ಇದ್ರದ್ದು ಎಲೆ ಏನೋ ಆಗಿದೆ, ಇದೇನೋ ದನ ತಿಂದಿದೆ, ಇಂಥದ್ದೆಲ್ಲ ಥಾಟ್ಸ್ ನಾನು ನೋಡಿದ್ರು ನಂಗೆ ಬರುವುದಿಲ್ಲ. ಅದು ಅವ್ರಿಗೆ ಬರ್ತದೆ. ಅದು ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗ್ತದೆ. ಹಾಗೆ ಅವ್ರು ಹೇಳಿದ ಇದನ್ನು ಫಾಲೋ ಮಾಡಿಕೊಂಡು ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೇನೆ ನಾನು. ನಿಜ ಮ್ಯಾಮ್, ನಮಗೆ ಇಲ್ಲಿ ಬಂದ್ರೇನೆ ಅಷ್ಟು ಖುಷಿ ಆಗುತ್ತೆ. ನೀವು ಇಲ್ಲೇ ಇರ್ತೀರಾ, ನಿಮಗೆ ಎಷ್ಟು ಬ್ಲೆಸ್ಡ್ ಫೀಲ್ ಇದೆ ಮ್ಯಾಮ್ ಇಲ್ಲಿರೋ? ಅಯ್ಯೋ, ತುಂಬ ತುಂಬ ಅಪ್ಪ, ನನಗೆ ತುಂಬ ಬ್ಲೆಸ್ಡ್ ಫೀಲ್ ಇದೆ. ಇವ್ರು ಕೆಲವು ಸತಿ ಹೇಳ್ತಾರೆ, ನಿಂಗೆ ಇಲ್ಲಿ ಕಂಫರ್ಟೇಬಲ್ ಅಂದರೆ, ಈಗಿನವರೆಲ್ಲ ಇಂಥ ಒಂದು ಜಾಗದಲ್ಲಿ ಒಂದಿನ 2 ದಿನ ಕಳೀಲಿಕ್ಕೆ ರೆಡಿ ಇರ್ತಾರೆ. ಥರ್ಡ್ ಡೇ ಹೇಳುವಾಗ ಅಯ್ಯೋ ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಇದಿಲ್ಲ ಅದಿಲ್ಲ ಬೇಜಾರು ಅಂತ ಆ ಥರ ಒಂದು ಫೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಹೊರಗಡೆ ಹೋದರೆ ನಾನು ಯಾವಾಗೊಮ್ಮೆ ಇಲ್ಲಿಗೆ ಬಂದುಬಿಡ್ತೇನೆ. ಇಲ್ಲೇ ಇದ್ದರೆ ನಾನು ತುಂಬ ಕಂಫರ್ಟೇಬಲ್, ತುಂಬ ಖುಷಿ ಫೀಲ್ ಆಗ್ತದೆ. ಹೌದು, ಅದೇ ಮ್ಯಾಮ್. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ನೋಡಿದಾಗ ಎಲ್ಲರೂ ಅಷ್ಟೇ ಹೊರಗಡೆ ಕೆಲಸ ಮಾಡ್ತಾರೆ, ಮತ್ತು ವೀಕೆಂಡ್ ಅಂತಂದ ಬಂದರೆ ಕಿಟ್ಟಿ ಪಾರ್ಟಿ, ಮಹಿಳಾ ಸಂಘಗಳು, ಅದು ಇದು ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಬಟ್ ನೀವು ಇಲ್ಲೇ ಇರ್ತೀರಾ, ಪ್ರಾಣಿ ಪಕ್ಷಿಗಳ ಜೊತೆ ಬೆರೀತಾ ಇರ್ತೀರಾ. ಅವು ಎಷ್ಟು ಇದಂದರೆ, ನಾನು ಅಲ್ಲಿ ಪಕ್ಷಿಗಳಿದೆಯಲ್ಲ, ಅಲ್ಲಿ ಹೋದಾಗ ಎಲ್ಲ ನಿಮ್ಮ ಮೇಲೆ ಬರುತ್ತೆ, ಎಲ್ಲ ನಿಮ್ಮನ್ನು ಮಾತಾಡ್ಸುತ್ತೆ. ಅಂದರೆ ನೀವು ಕೊಟ್ಟಿರುವಂತಹ ಪ್ರೀತಿನೇ ಕಾರಣ. ಸೊ ನೀವು ಇದ್ರ ಜೊತೆಗೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರ? ನಿಮಗೇನು ಬೇಜಾರಾಗಲ್ವಾ ಇಲ್ಲೇ ಇರೋದು? ಅಯ್ಯೋ, ಏನೂ ಇಲ್ಲ, ಏನೂ ಬೇಜಾರಿಲ್ಲ ನನಗೆ. ಆ್ಯಕ್ಚುಲಿ ಅಂದರೆ ಹೇಳಿದರೆ ತಪ್ಪಾಗ್ತದೆ ಗೊತ್ತಿಲ್ಲ, ಈ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮನುಷ್ಯರ ಜೊತೆ ಬೆರೆಯೋದಕ್ಕಿಂತ ಇದ್ರ ಜೊತೆ ಬೆರೆತ್ರೇನೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಏನೋ ಒಂದು ಮಾತಾಡ್ತೇವೆ, ಅದನ್ನು ಅವ್ರು ಇನ್ಯಾರಿಗೂ ಇದು ಮಾಡಿ, ಅದನ್ನೇನೋ ಮಾಡಿ ತುಂಬ ಏನು ಹೇಳ್ತಾರೆ, ಅದೊಂದು ಇದೇ ಇರೋದಿಲ್ಲ. ಅದೇ ಇದ್ರ ಜೊತೆ ಹೋಗಿ ಮಾತಾಡಿ, ಅದಕ್ಕೆ ಭಾಷೆ ಬರೆದಿದ್ರು ಅದರ ಪ್ರೀತಿ ನಮ್ಗೆ ಅರ್ಥ ಆಗ್ತದೆ, ಅದಕ್ಕೆ ಏನು ಬೇಕು ಹೇಳಿ ಗೊತ್ತಾಗ್ತದೆ. ಇದೆಲ್ಲ ನನಗೆ ಇದು ತುಂಬ ಖುಷಿ ಕೊಡ್ತದೆ. ಇಲ್ಲಿ ನಾನು ಪಕ್ಷಿ ಇರ್ಬೋದು, ದನ ಇರ್ಬೋದು, ದನವೂ ಹಾಗೆ ನಾವು ದಿನ ಹೋಗಿ ಒಂದ್ಸಲ ಮಾತಾಡಿಸಿ ಬರ್ತೇನೆ. 1-2 ದಿನ ಹೋಗದಿದ್ರೆ 3ನೇ ದಿವಸ ಹೋಗೋಕೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ಬಿಡ್ತಾವ. ಅವು ನಮ್ಮನ್ನು ಅಷ್ಟೇ ಕಾಯ್ತಾ ಇರ್ತವೆ. ಈವನ್ ನಾಯಿಗಳಿರ್ಬೋದು, 1-2 ದಿವಸ ಇಲ್ಲ ಅಂತಾದ್ರೆ ಅದು ಪಾಪ ಇಲ್ಲೇ ಬಾಗ್ಲತ್ರ ಕಾಯ್ತಾ ಕುತ್ಕೊಳ್ತದೆ. ಈ ಎಲ್ಲ ಪ್ರೀತಿಗಳು ನನಗಂತೂ ಈಗಿನ ಇದರಲ್ಲಿ ಈವನ್ ನಮ್ಮ ಮಕ್ಕಳಿಂದ ಸಹ ನನಗೆ ಸಿಗ್ತದೆ ಅನ್ನೋ ಇದಿಲ್ಲ. ಹೌದು, ನಾನು ಮತ್ತೆ ಇವರು ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ. ಹೌದು, ನನಗೆ ತುಂಬಾ ಇಷ್ಟ ಇಲ್ಲ. ಪ್ರೀತಿ ತೋರಿಸ್ತಾ ಇದ್ರು, ಅದು ದುಪ್ಪಟ್ಟು ಪ್ರೀತಿ ತೋರಿಸ್ತದೆ. ಹೌದು ಹೌದು ಹೌದು. ನಮ್ಮ ಫೀಲಿಂಗ್ಸ್ ಅದಕ್ಕೆ ಗೊತ್ತಾಗ್ತದೆ. ನಾವು ಹುಷಾರಿಲ್ಲ ಅಂದ್ರೆ ಅದಕ್ಕೆ ಗೊತ್ತಾಗ್ತದೆ. ಆ ಥರ ಅಷ್ಟು ಪ್ರೀತಿ ಕೊಡ್ತಾವ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಸೂಪರ್. ಅವೆರಡು ನಿಮ್ ಪಕ್ಕ ಕೂತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಷ್ಟು ಕಂಫರ್ಟೇಬಲ್ ಆಗಿ ಇದೆ, ಪ್ರೀತಿಯಿಂದ ಕೂತಿದೆ ಅಂದ್ರೆ ನೀವು ಅದನ್ನ ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ ಅಂತ.
ಸರ್, ಈಗ ಮೆಡಿಟೇಷನ್ ಅಂತ ಬಂದಾಗ ನೀವಂದ್ರೆ ಯಾಕೆ ಅಷ್ಟೊಂದು ಒತ್ತು ಕೊಟ್ಟಿದ್ದು? ಯಾಕೆ ಆ ನಾಗಬನದ ಹತ್ರ ಹೋದರೆ ಎಲ್ಲ ಥರದ ಔಷಧೀಯ ಸಸ್ಯಗಳಿರುತ್ತೆ, ನಾವಲ್ಲಿ ಕುತ್ಕೊಂಡ್ಬಿಟ್ರೆ ಏನೋ ಹಳೆ ಕಾಯಿಲೆಗಳೆಲ್ಲ ಅರ್ಧ ಗಂಟೆಗೆ ವಾಸಿ ಆಗಿಬಿಡುತ್ತೆ, ಅದಕ್ಕೆ ಯಾಕೆ ಅಷ್ಟು ಒತ್ತು ಕೊಟ್ಟಿದ್ದು ನೀವು? ನಾನು ಹೇಳೋದು ಮೇಡಮ್ಮು, ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿಯ ಒಂದು ಪ್ರೆಷರ್ನ ಒಟ್ಟಿಗೆ ನಮಗೆ ರಿಲ್ಯಾಕ್ಸೇಷನ್ ಭಾಳ ಮುಖ್ಯ. ಕರೆಕ್ಟ್. ನಾವು ರಿಲ್ಯಾಕ್ಸೇಷನ್ ಅಂದರೆ ಏನೋ ಕ್ಲಬ್ಬು ಬೇರೆ ಬೇರೆ ಇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಎಲ್ಲ ಬಿಟ್ಟು ನಾವು ನೇಚರ್ ಒಟ್ಟಿಗೆ ಬೆರೆತಾಗ ಸಿಕ್ಕುವಂಥ ಒಂದು ಶಕ್ತಿ ಉಂಟಲ್ಲ, ಅದು ದೊಡ್ಡ ಇದು. ಯಾಕೆ ನಾನು ಬಿಸ್ನೆಸ್ಸಲ್ಲಿ ತುಂಬ ಒತ್ತಡದಲ್ಲಿರ್ತೀನಿ. ನಾನು ಇಲ್ಲಿ ಬಂದು 1 ಗಂಟೆ ನಾನು ಬೆರೆತಾಗ ನನ್ನೆಲ್ಲ ಇದು ಸ್ಟ್ರೆಸ್ಸಸ್ ರಿಲೀಸ್ ಆಗಿ ಹೋಗ್ತದೆ. ಹಾಗೆ ನಾನು ಒಂದು ಕಾನ್ಸೆಪ್ಟ್ ಅಂದರೆ, ಈಗ ಒಬ್ಬ DC ಇರ್ತಾನೆ, ಅಥವಾ ಚೀಫ್ ಮಿನಿಸ್ಟರ್ ಇರ್ತಾನೆ, ಅಥವಾ ಏನೋ ಒಂದು MD ಇರ್ತಾನೆ. ಅವರೆಲ್ಲ ಒಂದು ತಿಂಗಳಲ್ಲಿ 1 ದಿವಸ ಒಬ್ಬ ರೈತನ ನಾವು ತಿನ್ನೋ ಅನ್ನದ ಬಗ್ಗೆ ಒಂದು ಮೌಲ್ಯ ಕಟ್ಟಬೇಕಾದ್ರೆ ಎಲ್ಲ ಬಿಟ್ಟು ಅವ ರೈತನೊಟ್ಟಿಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಕಲ್ಪನೆ. ಇನ್ನೊಂದು, ನಾನು ಏನೂ ಅಲ್ಲ ಅಂತ ದನದ ಒಟ್ಟಿಗೆ, ಈಗ ನಮ್ಮ ದೇಶಿ ತಳಿಗಳ ಒಟ್ಟಿಗೆ ಬೆರೆತಾಗ ಸಿಕ್ಕುವಂಥ ಒಂದು ಪಾಸಿಟಿವ್ ಎನರ್ಜಿ. ಮತ್ತು ನಾಗಬನ ಅಂದರೆ ಹಿಂದಿನವರು ಏನ್ಸೆಂಟ್ ಲೈಫಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಬಂದಿದ್ದಾರೆ. ಯಾಕಂದರೆ ಆಕ್ಸಿಜನ್ ಜಾಸ್ತಿ ಎಲ್ಲೆಲ್ಲಿ ಇರ್ತದೆ, ಹಾಗೆ ಮೆಡಿಸಿನ್ ವ್ಯಾಲ್ಯೂ ಟ್ರೀಸಿನ ಆಕ್ಸಿಜನ್ ಎಲ್ಲಿ ನಮ್ಗೆ ಸಿಗ್ತದೆ, ಅಲ್ಲೆಲ್ಲ ನಮ್ಮ ಟ್ರಸ್ ವೀಕ್ ಆಗ್ತದೆ, ನಮ್ಮ ಇದು ಆ್ಯಂಗ್ಸೈಟಿಗಳೆಲ್ಲ ನಾವು ಇದನ್ನು ತೆಗಿಲಿಕ್ಕಾಗ್ತದೆ, ನಾವು ರೀಫ್ರೆಶ್ ಆಗ್ಲಿಕ್ಕೆ ಆಗ್ತದೆ. ನೀವೀಗ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ರೀಫ್ರೆಶ್ ಮಾಡ್ತೀವಿ. ನಮಗೂ ರೀಫ್ರೆಶ್ ಅನ್ನೋದು ಭಾಳ ಮುಖ್ಯ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮನ್ನು ನಾವು ಮಾಡ್ಕೊಳ್ತಾ ಇಲ್ಲ, ನಾವು ಹೋಗಿ ದೇವಸ್ಥಾನವನ್ನು ಬ್ರಹ್ಮಕಲಶ ಮಾಡ್ತಾ ಇದ್ದೀವಿ, ಏನೋ ಊರಿಗೆ ಇನ್ನೊಂದು ಮಾಡ್ತಾ ಇದ್ದೀವಿ. ಅದೆಲ್ಲ ಬಿಟ್ಟು ನಾವು ಪ್ರಕೃತಿ ಒಟ್ಟಿಗೆ ಬೆರೆತಾಗ, ನಾವು ಸಾಮಾನ್ಯರ ಒಟ್ಟಿಗೆ ಬದುಕಿದಾಗ ಮಾತ್ರ ಅದು ಸಾಧ್ಯ ಅಂತ ನನಗೆ ಕಂಡುಕೊಂಡು ಇದನ್ನು ಡೆವಲಪ್ ಮಾಡಿದ್ವಿ. ಕರೆಕ್ಟ್ ಸರ್. ಅದರಲ್ಲೂ ಇತ್ತೀಚೆಗೆ 21ರಿಂದ 30 ವರ್ಷದ ಯುವ ಜನತೆಯಲ್ಲೇ ಜಾಸ್ತಿ ಹಾರ್ಟ್ ಅಟ್ಯಾಕ್ಸು ಅದೆಲ್ಲ ಆಗ್ತಾ ಇದೆ. ಸೊ ಇಂಥ ಜಾಗಕ್ಕೆ ಬಂದು ಪೀಸ್ ಆಗಿ ಇದ್ಬಿಟ್ರೆ ನಿಜವಾಗ್ಲೂ ನಮ್ಮ ಆಯಸ್ಸು, ಆರೋಗ್ಯ ಎರಡೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಗಮನಿಸ್ಕೊಂಡಿದ್ದೆ. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ರಿಗೇನೆಂದರೆ ನಾನು ಸಾಧಿಸೋದು ಹೇಗೆ, ನಾನು ಮುಂದೆ ಒಂದು 10 ವರ್ಷ 20 ವರ್ಷಕ್ಕೆ ದೇಶಕ್ಕೆ ಏನು ಕೊಡಬೇಕನ್ನೋಕ್ಕಿಂತ ನಾನು ಇವತ್ತು ಎಂಜಾಯ್ ಮಾಡೋದು ಹೇಗೆ ಅನ್ನುವ ಒಂದು ಕಲ್ಪನೆ ಜಾಸ್ತಿ ಆದ್ದರಿಂದ ಹಾಗೆ ಆಗ್ತದೆ ಅನ್ನಿಸ್ತೋಳು ನನಗೆ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಕರೆದಿದ್ದಾನೆ, ನಂಗೆ ಹೋಗ್ಬೇಕೀಗ. ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಹೋಗಬೇಕು. ಆ ರೋಡಲ್ಲಿ ಹೋಗಬೇಕಾದ್ರೆ ಎಷ್ಟು ಥ್ರೆಟ್ಟಿದೆ, ನಾನು ಸೇಫಾಗಿ ತಲುಪ್ತಾನ, ನನ್ನ ಬದುಕನ್ನು ನಾನು ಸೇಫಾಗಿ ನಾನು ನಿಭಾಯಿಸ್ತೀನ, ನಾನು ದೇಶಕ್ಕೇನು ಕೊಡಬೇಕನ್ನುವ ಕಲ್ಪನೆ ಇಲ್ಲದೆ ಈ ಕೆಲಸ ಆಗ್ತಾ ಇರೋದು. ಅಂದರೆ ಯಂಗ್ಸ್ಟರ್ಸ್ ಇವತ್ತು ತುಂಬ ಅಂದರೆ ಒಂದು ಟ್ರ್ಯಾಕ್ ತಪ್ಪಿ ಹೋಗ್ತಾರೆ ಅನಿಸ್ತಾವೆ ನನಗೆ. ಅಂದರೆ ಅತೀ ವ್ಯಾಮೋಹ. ಅಂದರೆ ನಾನು 6 ಪ್ಯಾಕ್ ಬೇಕು, ನನಗೆ 6 ಪ್ಯಾಕ್ ತರಬೇಕಾದ್ರೆ ನಾವು ಒಂದು 10 ವರ್ಷ 5 ವರ್ಷ ಯೋಚನೆ ಆಗಬೇಕು. ಅದಕ್ಕೆ ಬೇರೆ ಒಂದು ಮೆಥಡ್ ಇದೆ. ಬಿಟ್ಟು ನಾವು ಏನೋ ಒಂದು ಇದಕ್ಕೆ ಹೋಗಿ ಇಮಿಡಿಯೇಟ್ ನಾವು ಅದನ್ನು ಮಾಡ್ಕೊಳ್ಳಿ ಹೋಗ್ತಾ ಇದ್ದೀವಿ. ಹಾಗೆ ಆಗೋದಿಲ್ಲ. ನೇಚರನ್ನು ವಿರುದ್ಧವಾಗಿ ನಾವು ಹೋದರೆ ದೊಡ್ಡ ಒಂದು ದುರಂತ ನಾವು ಫೇಸ್ ಮಾಡಬೇಕು. ಹೇಗಿದ್ದು ನಮ್ಮ ಬದುಕನ್ನು ಮತ್ತು ದೇಶವನ್ನು ಕೂಡ. ಸೊ ಆ ಹಾರ್ಸ್ ರೈಡಿಂಗ್ ಇಟ್ಟಿದ್ದು ಯಾಕೆ? ಎಲ್ಲ ಶ್ರೀಮಂತ ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಅಪಾರ್ಚುನಿಟಿ ಸಿಗ್ತಾ ಇದೆ. ನಾವು ಹಳ್ಳಿಯ ಮಕ್ಕಳಿಗೆ ಕೂಡ ಅದು ಸಿಗಬೇಕಾದ್ರೆ ಹಾರ್ಸ್ ರೈಡ್ ಮಾಡೋದೊಂದು ಕರಾಜ್ನೆಸ್. ಅಂದರೆ ಮೊನ್ನೆ ಒಂದು ಹುಡುಗಿ ಬಂದಾಳೆ, ಒಂದು ದನವನ್ನು ಮುಟ್ಲಿಕ್ಕೆ ಅವಳು ಭಯ ಪಡ್ತಿದ್ದಾಳೆ, ದನವನ್ನು ಹುಲಿ ನೋಡ್ತಾ ಇದ್ದಾಳೆ. ಅಂತ ಇದನ್ನು ನಾವು ಹಳ್ಳಿ ಮಕ್ಕಳಿಗೆ ತರಬೇಕನ್ನುವ ಕಲ್ಪನೆ ಇಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಚಿಲ್ಡ್ರನ್ ಡೇ ಔಟ್. ಸೊ ಅಂದರೆ ಆ ಡೇ ಔಟಲ್ಲಿ ಏನೇನಿರುತ್ತೆ ಸರ್? ನಮ್ಮ ಕಾನ್ಸೆಪ್ಟ್ ಅಂದರೆ, ಈ ಶಾಲೆ ಮಕ್ಕಳು ಮುಂದೆ ಕೃಷಿ ಮಾಡುವಂಥ ಒಂದು ಕಲ್ಪನೆ ತರಬೇಕು. ಕೃಷಿ ಕೂಡ ಶ್ರೇಷ್ಠ ದೇಶದ ದೊಡ್ಡ ಒಂದು ಆಸ್ತಿ ಅನ್ನೋದು ತರಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ನಂದನವನವನ್ನು ಮಾಡಿದ್ದೀವಿ. ನಂದನವನದಲ್ಲಿ ಅಂದರೆ ಕೃಷ್ಣ ಗೋವುಗಳ ಸಂಪರ್ಕದಿಂದ ಯಾವ ಮಟ್ಟಕ್ಕೆ ಬೆಳೆದ ಅಂತ ಅವನ ಥಿಂಕಿಂಗ್ ಯಾವ ಥರ ಹೋಯಿತು. ಕೃಷಿಕ ಅನ್ನೋವನು ದೇಶದ ಸುಪ್ರೀಂ, ಅವನ ನಂತರ ಆರ್ಮಿ ಮತ್ತು ಸೈಂಟಿಸ್ಟ್ ಅಂತ. ಪ್ರತಿಯೊಬ್ಬನು ಒಂದು 100 ಗಿಡವನ್ನು ಬೆಳೆಸುವಂಥ ಒಂದು ಪ್ರತಿಜ್ಞೆ ಮಾಡಿದರೆ ನಮ್ಮ ದೇಶದಲ್ಲಿ 10 ವರ್ಷ ಹೋಗುವಾಗ ಒಂದು ಒಳ್ಳೆಯ ವಾತಾವರಣ ಕಾಣಬಹುದು. ಎಲ್ಲರೂ ಸೇಫ್ ಆಗಿರ್ತೀವಿ.